Welcome back to one more vlog. Welcome back to Ratchashree's vlog. ಇವತ್ತು ಬಂದ್ಬಿಟ್ಟು ನೀವು ಆಲ್ರೆಡಿ ತಮ್ನೇಲ್ ಅಲ್ಲಿ ನೋಡ್ದಂಗೆ ಇದು ಬಂದು ಪ್ಯಾಕಿಂಗ್ ವ್ಲಾಗ್. ಈ ವ್ಲಾಗ್ ಅಲ್ಲಿ ನಾನು ನನ್ನ ಲಾಸ್ಟ್ ವ್ಲಾಗ್ಸ್ ನೋಡಿದ್ರೆ ಎಸ್ ಐ ಹ್ಯಾವ್ ಫಿನಿಶ್ಡ್ ಆಲ್ಮೋಸ್ಟ್ ಆಲ್ ದ ಶಾಪಿಂಗ್ ಥಿಂಗ್. ಶಾಪಿಂಗ್ ಎಲ್ಲಾನು ಫಿನಿಶ್ ಆಗೋಗಿದೆ. ಜಸ್ಟ್ ಪ್ಯಾಕಿಂಗ್ ಅಷ್ಟೇನೆ ಇದೆ. ಅದಕ್ಕೆ ಇವತ್ತು ಪ್ಯಾಕಿಂಗ್ ಆದ್ರೆ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ನಾನು ಏನೆಲ್ಲ ಪ್ಯಾಕಿಂಗ್ ಮಾಡ್ತಿದ್ದೀನಿ ಅಂತ. ಇದು ನನಗೂ ಹೆಲ್ಪ್ ಆಗುತ್ತೆ ಯಾಕೆಂದ್ರೆ ನಾನು ಇವಾಗಲೇ ಪ್ಯಾಕ್ ಮಾಡೋದ್ರಿಂದ ಲಾಸ್ಟ್ ಮಿನಿಟ್ ಅಲ್ಲಿ ಲೈಕ್ ನಂದು ಇನ್ನೊಂದು 3 days ಅಷ್ಟೇ ಇದೆ ಟ್ರಾವೆಲ್ಗೆ. ಸೊ ದಟ್ ಬೇರೆ ಏನಾದ್ರೂ ನಾನು ಮರ್ತೋಗಿದ್ರೆ ಅದನ್ನೆಲ್ಲ ತಗೊಳೋದಕ್ಕೂ ನನಗೂ ಹೆಲ್ಪ್ ಆಗುತ್ತೆ. ನಾನು ಪ್ಯಾಕ್ ಮಾಡದೇ ಇದ್ರೆ ಮತ್ತೆ ಲಾಸ್ಟ್ ಮಿನಿಟ್ ಅಲ್ಲಿ ಫುಲ್ ಒದ್ದಾಡ್ತೀನಿ. ನಾನು ಯಾವಾಗ್ಲೂ ಅಷ್ಟೇನೆ. ಯಾವ್ದಾದ್ರು ಒಂದು ಸ್ಮಾಲ್ ಸ್ಮಾಲ್ ವೆಕೇಶನ್ಸ್ಗೆ ಆತರ ಈ ತರ ಹೋದಾಗ ನಾನು ಆ ಡೇ ಬರೋವರ್ಗುನು ನಾನು ಪ್ಯಾಕ್ ಮಾಡಲ್ಲ. ಲಾಸ್ಟ್ ಮಿನಿಟ್ ವರ್ಗುನು ಆ ಲಾಸ್ಟ್ ಮಿನಿಟ್ ಅಲ್ಲಿ ಫುಲ್ ಒದ್ದಾಡ್ತೀನಿ ಪ್ಯಾಕ್ ಮಾಡೋದಕ್ಕೆ. ಅವಾಗ ಏನಾದ್ರೂ ಒಂದು ಮರ್ತೋಗಿ ಹೋಗ್ತೀನಿ. ಬಟ್ ದಿಸ್ ಟೈಮ್ 3 days ಮುಂಚೆನೆ ಪ್ಯಾಕ್ ಮಾಡ್ತಿದ್ದೀನಿ. ಯಾಕೆಂದ್ರೆ ಇದು ತುಂಬಾ ಲಾಂಗ್ ವೆಕೇಶನ್, ಲೈಕ್ 1.5 2 months ವೆಕೇಶನ್ ಅಂತಾನೆ ಹೇಳ್ಬೋದು. ಸೊ ಎಸ್, ಬನ್ನಿ ನೋಡೋಣ ಏನೆಲ್ಲ ಪ್ಯಾಕ್ ಮಾಡ್ತಿದ್ದೀನಿ ಅಂತ. ಇವತ್ ಬಂದ್ಬಿಟ್ಟು ನಾನು ಈ ಬ್ರೈಟ್ ರೆಡ್ ಡ್ರೆಸ್ ಆದ್ರೆ ಹಾಕೊಂಡಿದೀನಿ. ಯಾವಾಗ್ಲೂ ಅನ್ಕೊಂತಿದ್ದೆ ಒಂದೊಳ್ಳೆ ರೆಡ್ ಡ್ರೆಸ್ ತಗೋಬೇಕು. ನನ್ನ ಹತ್ರ ಯಾವ್ದು ರೆಡ್ ಡ್ರೆಸ್ ಇಲ್ಲ ಅಂತ ಹೇಳಿ. ಹೇಗ್ ಕಾಣುತ್ತೋ ಡೆಫಿನೆಟ್ ಆಗಿ ನನಗೆ ಗೊತ್ತಿರ್ಲಿಲ್ಲ. ಬಟ್ ಎಸ್, ಬಟ್ ಇದು ಸ್ವಲ್ಪ ಇನ್ನೂ ಜಾಸ್ತಿ ಬ್ರೈಟ್ ಆಗೋಯ್ತೇನೋ ಅಂತ ಅನಿಸ್ತಿದೆ. ಬಟ್ ಕ್ಯೂಟ್ ಆಗಿದೆ ಈ ಡ್ರೆಸ್. ನಿಮ್ಗೂ ತೋರಿಸ್ತೀನಿ ನೋಡಿ. ಹೀಗಿದೆ, ಲೈಕ್ ಇದು ಜಸ್ಟ್ ಟಾಪ್ ಅಷ್ಟೇ. ಹ್ಯಾಂಡ್ಸ್ ಇಷ್ಟ ಆಯ್ತು ನನ್ಗೆ. ಡ್ರೆಸ್ಸು ತುಂಬಾ ಸ್ವಲ್ಪ ಡೀಸೆಂಟ್ ಆಗಿ ಚೆನ್ನಾಗಿದೆ. ಬಟ್ ಈ ತರ ರೆಡ್ ಕಲರ್ ಫುಲ್ ರೆಡ್ ಕಲರ್ ನಾನು ಇದೇ ಫಸ್ಟ್ ಟೈಮ್ ಹಾಕೊಳ್ತಾ ಇರೋದು. ಪ್ರಿಟಿ. ಆಮೇಲೆ ನೀವು ತುಂಬಾ ಜನ ಸೆಲೆಬ್ರಿಟೀಸ್ ಪೇಜಸ್ ಅಲ್ಲಿ ಆಗಿರ್ಬೋದು, ಸೆಲೆಬ್ರಿಟೀಸ್ ಯೂಸ್ ಮಾಡುವಾಗ ನೋಡಿರ್ತೀರಾ ಈ ತರ ಬ್ಯಾಗ್ಸ್. ಮೈನ್ಲಿ ಈ ಬ್ಯಾಗ್ಸ್ ನ ತ್ಯಾಗ ಆದ್ರೆ ಸೆಲ್ ಮಾಡುತ್ತೆ. ಅದರಲ್ಲಿ ಥ್ರೆಡ್ ವರ್ಕ್ ಮಾಡಿರ್ತಾರೆ. ಬಟ್ ಇದು ಬೀಟ್ಸ್ ವರ್ಕ್. ನಾನು ಅದ್ರಲ್ಲಿ ಅದ್ ಬಂದ್ಬಿಟ್ಟು 6K ಏನೋ ತೋರಿಸ್ತಿದ್ರು. ಸೊ ಐ ಫೆಲ್ಟ್ ಇಟ್ಸ್ ಟು ಎಕ್ಸ್ಪೆನ್ಸಿವ್. ಮೇ ಬಿ ಬೇರೆಯವ್ರಿಗೆ ಅಷ್ಟು ಎಕ್ಸ್ಪೆನ್ಸಿವ್ ಅನ್ಸಲ್ಲ, ಬಟ್ ನನಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು. ಅದಕ್ಕೆ ನಾನು ಈ ತರ ಒಂದು ಡ್ಯೂಪ್ ಆದ್ರೆ ಹುಡುಕ್ತಿದ್ದೆ. ಸೊ ಎಕ್ಸಾಕ್ಟ್ ಅಂತ ಹೇಳಲ್ಲ, ಬಟ್ ಸಮ್ ವಾಟ್ ಸ್ವಲ್ಪ ಸಿಮಿಲರ್ ಆಗಿರೋಂಗೆನೆ ಸಿಕ್ಕಿದೆ ನನಗೆ ಬ್ಯಾಗ್. ಅಂಡ್ ಐ ಆಮ್ ವೆರಿ ಹ್ಯಾಪಿ. ತುಂಬಾ ಕ್ಯೂಟ್ ಆಗಿ ಸ್ಮಾಲ್ ಸ್ಮಾಲ್ ಎಲ್ಲಾದ್ರೂ ಆಚೆ ಹೋಗುವಾಗ, ಬೇಸಿಕಲಿ ನನ್ನಂಗೆ ಮದರ್ಸ್ ಆಗಿದ್ರೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಈ ಬ್ಯಾಗ್. ಎಲ್ಲಾನು ಇಡಿಸುತ್ತೆ. ತುಂಬಾ ಸ್ಪೇಷಿಯಸ್ ಆಗಿ ಸಹ ಇದೆ ಇದು. ನೀವು ನೋಡ್ಬೋದು ಒಳಗಡೆ ಟೋಟ್ ಬ್ಯಾಗ್ಸ್ ಕ್ಯಾಶುಯಲಿ ಹೀಗೆ ಇರುತ್ತೆ ಅಲ್ವಾ. ಸೊ ಆಫೀಸ್ ವೇರ್ಸ್ಗೆ, ಕಾಲೇಜ್ ವೇರ್ಸ್ಗೆ, ನಾರ್ಮಲ್ ಔಟ್ಸೈಡ್ಸ್ ಹೋಗುವಾಗ, ಸ್ಮಾಲ್ ಸ್ಮಾಲ್ ಟ್ರಿಪ್ಸ್ಗೆ ಎಲ್ಲದಕ್ಕೂ ಸಕ್ಕತ್ತಾಗಿ ಸೆಟ್ ಆಗುತ್ತೆ. ನಾನು ಫಸ್ಟೇ ಹೇಳ್ದಂಗೆ ಬೇಸಿಕಲಿ ನನಗೆ ಪ್ಯಾಕಿಂಗ್ ಎಲ್ಲ ಅಷ್ಟು ಬರೋದಿಲ್ಲ ಅಲ್ವಾ. ಬರೋದಿಲ್ಲ ಇನ್ ದ ಸೆನ್ಸ್ ನಾನು ಆರ್ಗನೈಸ್ಡ್ ಆಗಿ ಸ್ಟಫ್ನ ಇಡಕ್ಕಾಗಲ್ಲ ನನಗೆ. ಅದು ನನ್ನ ನೇಚರ್ ಅಲ್ಲ. ಬಟ್ ನಾನು ತುಂಬಾ ಅಂದ್ರೆ ತುಂಬಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಎಲ್ಲದನ್ನೂ ಆರ್ಗನೈಸ್ಡ್ ಆಗಿ ಇಡೋದಕ್ಕೆ. ಬಟ್ ನನ್ಗಂತೂ ನಾಗಕ್ಕ ಫುಲ್ ರೈಟ್ ಹ್ಯಾಂಡ್ ಹಂಗೆ ನಂಗೆ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂದ್ರೆ ಇನ್ ಎವ್ರಿಥಿಂಗ್ ಕಂಪ್ಲೀಟ್ ಆಗಿ ನಾಗಕ್ಕ ಮೇಲೆನೆ ನಾನು ರಿಲೈಡ್ ಆಗಿರೋದು. ಅಂದೆ ನಾನು ಈ ತರ ಜೀನ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದೆ. ಇದ್ರ ನಾನು ವೇರ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ನಾನು ಕಂಪ್ಲೀಟ್ ಆಗಿ ಒಂದೊಂದು ತೆಗೆದು ತೋರ್ಸೋದಕ್ಕೆ ಆಗೋದಿಲ್ಲ ಅಲ್ವಾ. ಸೊ ನಾನು ಏನೇನ್ ತಗೊಂಡಿದ್ದೀನಿ ಅಂತ ಜಸ್ಟ್ ಹಂಗೆ ಹಂಗೆ ತೋರಿಸ್ತಾ ತೋರಿಸ್ತಾ ಹೇಳ್ತೀನಿ. ಇಲ್ಲಿ ನಾನು ತುಂಬಾ ಅಂದ್ರೆ ತುಂಬಾ ಶರ್ಟ್ಸ್ ತಗೊಂಡಿದ್ದೀನಿ. ಕ್ರಾಪ್ ಶರ್ಟ್ಸ್ ಆಗಿರ್ಬೋದು, ಅಂದ್ರೆ ಮೋಸ್ಟ್ಲಿ ನಾನು ಶರ್ಟ್ಸೇ ತಗೊಂಡಿರೋದು. ಯಾಕೆಂದ್ರೆ ಟ್ರೆಂಡ್ಸ್ ಅಲ್ಲಿ ಆಗಿರ್ಬೋದು, ವೆಸ್ಟ್ ಸೈಡ್ ಅಲ್ಲಿ ಆಗಿರ್ಬೋದು, ಈ ಸಲ ಶರ್ಟ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು. ಸೊ ನಾನು ಶರ್ಟ್ಸ್, ಅದಾದ್ಮೇಲೆ ಕ್ಯಾಶುಯಲ್ ವೇರ್ಗೆ ಟೀ ಶರ್ಟ್ಸ್ ಆಗಿರ್ಬೋದು, ಫ್ರಾಕ್ಸ್ ಆಗಿರ್ಬೋದು, ಅಂಡ್ ದೆನ್ ಸ್ವಲ್ಪ ಬಾಡಿ ಹಗ್ಸ್ ಈ ತರ ಎಲ್ಲ ತಗೊಂಡಿದ್ದೀನಿ. ಕಂಪ್ಲೀಟ್ ಆಗಿ ಎಲ್ಲಾ ಟೈಪ್ ಆಫ್ ಡ್ರೆಸ್ಸಸ್ನ ಅಂಡ್ ಸಮ್ ಕೈಂಡ್ ಆಫ್ ಶರ್ಟ್ಸ್ನ ಎಲ್ಲಾದ್ರೂನು ಇಲ್ಲಿ ಕವರ್ ಮಾಡಿದ್ದೀನಿ ನಾನು ಕಂಪ್ಲೀಟ್ ವೆಸ್ಟರ್ನ್ ಆಗಿ. ಟ್ರೆಡಿಷನಲ್ ವೇರ್ಸ್ ನಾನೇನು ತಗೊಂಡ್ ಹೋಗ್ತಿಲ್ಲ. ಬಿಕಾಸ್ ನಾನು ಹೋಗ್ತಿರೋ ಮಂತ್ಸ್ ಅಲ್ಲಿ ಯಾವ್ದು ಫೆಸ್ಟಿವ್ಸ್ ಇಲ್ಲ. ಸೊ ಯಾ, ಐ ಆಮ್ ನಾಟ್ ಟೇಕಿಂಗ್ ಎನಿ ಆಫ್ ದೆಮ್. ಬಟ್ ನೈಟ್ ಡ್ರೆಸ್ಸಸ್ಸು, ಟ್ರೌಸರ್ಸು, ಈ ತರ ಟ್ರ್ಯಾಕ್ ಪ್ಯಾಂಟ್ ಕಮ್ ಟ್ರೌಸರ್ಸ್, ಈ ತರದ್ದೇ ಜಾಸ್ತಿ ಇದೆ ನಾನು ಇವಾಗ ಪ್ಯಾಕ್ ಮಾಡ್ಕೊಂತಿರೋದ್ರಲ್ಲಿ. ಈ ತರದ್ದೇ ನನಗೆ ಮ್ಯಾಟರ್ ಆಗೋದು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ನಾನು ಮನೇಲಿ ಇರ್ತೀನಿ. ಅವಾಗ ನೈಟ್ ನೈಟ್ ಸೂಟ್ಸ್ ಆಗಿರ್ಬೋದು, ಈ ತರ ಪ್ಯಾಂಟ್ಸ್ ಅಂಡ್ ಟಿ ಶರ್ಟ್ಸೇ ತುಂಬಾ ಹೆಲ್ಪ್ ಮಾಡೋದು. ಬಿಕಾಸ್ ಎವ್ರಿ ಟೈಮ್ ರೆಡಿ ಆಗಿ ಆಚೆ ಹೋಗಲ್ಲ ಅಲ್ವಾ. ಅದಾದ್ಮೇಲೆ ಈ ಶರ್ಟ್ ನನ್ನ ಫ್ರೆಂಡ್ ಅಂಗಡಿಯಲ್ಲಿ ಸಿಕ್ತು. ಸೊ ನೋಡಿದಾಗ ಒಂಚೂರು ಇಷ್ಟ ಆಯ್ತು. ಈ ಕಲರ್ ನನ್ನ ಹತ್ರ ಇರ್ಲಿಲ್ಲ ಅಂಡ್ ವೈಟ್ ಜೀನ್ಸ್ ಇದೆ. ಸೊ ಪೇರ್ ಅಪ್ ಮಾಡ್ಬೋದು ಅಂತ ಹೇಳಿ ತಗೊಂಡೆ ಅವ್ರ ಶಾಪ್ ಅಲ್ಲಿ. ಇನ್ ಕೇಸ್ ನೀವ್ ಯಾರಾದ್ರೂ ಚಿಕ್ಕಬಳ್ಳಾಪುರಲ್ಲಿ ಇರೋರಾದ್ರೆ ನಾನು ಡೆಫಿನೆಟ್ ಆಗಿ ಶಾಪ್ ನೇಮ್ ಕೊಡ್ತೀನಿ. ಅಂಡ್ ದೆನ್ ಈ ಟಾಪ್ ಬಂದ್ಬಿಟ್ಟು ನಾನು ವೆಸ್ಟ್ ಸೈಡ್ ಅಲ್ಲಿ ತಗೊಂಡಿದ್ದು. ನಂಗಂತೂ ಫಸ್ಟ್ ವೆಸ್ಟ್ ಸೈಡ್ ಹೋಗಿದ ತಕ್ಷಣ ಈ ಟಾಪೇ ಇಷ್ಟ ಆಯ್ತು. ಇದು ಮೇ ಬಿ 3 ಕಲರ್ಸ್ ಅಲ್ಲಿ ಇತ್ತು: ಗ್ರೀನ್, ಸ್ಕೈ ಬ್ಲೂ ಅಂಡ್ ಪಿಂಕ್. ಬಟ್ ನನ್ನ ಹತ್ರ ಪಿಂಕ್ಸ್ ಆಲ್ರೆಡಿ ತುಂಬಾ ಇದೆ ಅಂತ ಹೇಳ್ಬಿಟ್ಟು
ಅಂದ್ರೆ ವೆಸ್ಟ್ ಸೈಡ್ ಅಲ್ಲೇ ಪಿಂಕ್ ಫುಲ್ ಕಂಪ್ಲೀಟ್ ಪಿಂಕ್ ಶರ್ಟ್ ಆದ್ರೆ ತಗೊಂಡೆ. ಸೊ ಎಲ್ಲಾನು ಪಿಂಕ್ ಆದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಗ್ರೀನ್ ತಗೊಂಡೆ. ಅಂಡ್ ಅದ್ರ ಹ್ಯಾಂಡ್ಸ್ ಅಷ್ಟೇ ಎಷ್ಟು ಫ್ರೀ ಆಗಿ ಬಂದಿದೆ ಗೊತ್ತಾ. ನನಗೆ ಸ್ವಲ್ಪ ಲೂಸ್ ಲೂಸ್ ಆಗಿದ್ರೆ ಇಷ್ಟ ಆಗುತ್ತೆ ಕ್ಲಾತ್ಸ್. ಅಂದ್ರೆ ಈ ತರ ಶರ್ಟ್ಸ್ ಟಿ ಶರ್ಟ್ಸ್ ಇದೆಲ್ಲಾನು ಸ್ವಲ್ಪ ನಂಗೆ ಕಂಫರ್ಟ್ಸ್ ಅಲ್ವಾ. ಸೊ ಲೂಸ್ ಆಗಿದ್ರೇನೆ ಬೆಟರ್. ಅಂಡ್ ದೆನ್ ಇಲ್ಲಿ ಸಮ್ಮರ್ ಕ್ಲಾತ್ಸ್ ಅದಾದ್ಮೇಲೆ ಬಾಡಿ ಕಾರ್ನ್ಸ್ ಎಲ್ಲಾನು ಇತ್ತು. ಅದನ್ನೆಲ್ಲ ನಾಗೋಕ ನೀಟಾಗಿ ಅರೇಂಜ್ ಮಾಡ್ತಿದ್ದಾರೆ. ಈ ಡ್ರೆಸ್ಸಸ್ ಎಲ್ಲ ನಾನು ಇಲ್ಲಿ ಮಿರರ್ ಮುಂದೆ ತೋರ್ಸಕ್ಕಾಗಲ್ಲ. ಬಿಕಾಸ್ ಅದು ನಿಮ್ಗೆ ನಾರ್ಮಲ್ ಹಾಕೊಂಡಿರಂಗೆ ಮೇಲೆ ಮೇಲೆ ತೋರಿಸಿದ್ರೆ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ. ನಾನು ವೇರ್ ಮಾಡಿದಾಗ ಡೆಫಿನೆಟ್ ಆಗಿ ತೋರಿಸ್ತೀನಿ. ಹೇಗಿದ್ರು ರೀಲ್ಸ್ ಮಾಡ್ತೀನಿ ಅಥವಾ ಶಾರ್ಟ್ಸ್ ಆರ್ ಲಾಂಗ್ ವಿಡಿಯೋಸ್ ಅಲ್ಲಿ ನೀವು ಡೆಫಿನೆಟ್ ಆಗಿ ನೋಡ್ತೀರಾ ಈ ಡ್ರೆಸ್ಸಸ್ ಎಲ್ಲಾನು. ಅಂಡ್ ದೆನ್ ಈ ಫ್ಲಿಪ್ಸ್ ಎಲ್ಲಾನು ನಾನು ವೆಸ್ಟ್ ಸೈಡ್ ಅಲ್ಲೇ ಪರ್ಚೇಸ್ ಮಾಡಿದ್ದು. ಈ ಸ್ಟೈಲ್ ಅವ್ರದ್ದು ಯೂಶುವಲಿ ನೋಡಿರ್ತೀರಾ ಈ ತರ ಥ್ರೆಡ್ ವರ್ಕ್ ಮಾಡಿರ್ತಾರೆ. ಸೊ ಆ ಪೇರ್ ನನ್ನ ಹತ್ರ ಇರ್ಲಿಲ್ಲ ಅಂತ ಅದೊಂದು ತಗೊಂಡೆ. ಅಂಡ್ ದೆನ್ ಒನ್ ಹೀಲ್ಸ್ ಇದು ಬಂದ್ಬಿಟ್ಟು ಅಮ್ಮ ಕೊಡ್ಸಿದ್ದು. ಅಂಡ್ ದೆನ್ ಹಿಯರ್ ಕಮ್ಸ್ ದಿಸ್ ಪುಟಾಣಿ ಡ್ರೆಸ್. ಇದು ಬಂದ್ಬಿಟ್ಟು ಚಿಂಚು ಅವ್ರ ಅತ್ತ ಕೊಡ್ಸಿರೋದು. ಅಂದ್ರೆ ಶ್ರೀಕಾಂತ್ ತಂಗಿ ಲಾಸ್ಟ್ ಟೈಮ್ ಅವಳು ಮನೆಗೆ ಬಂದಾಗ ಗಿಫ್ಟ್ ಮಾಡಿದ್ದು ಚಿಂಚುಗೆ. ಅಂಡ್ ದೆನ್ ಈ ಸ್ಕರ್ಟ್ ನೋಡಿ ಎಷ್ಟು ಚೆನ್ನಾಗಿದೆ. ವೆಸ್ಟ್ ಸೈಡ್ ಅಲ್ಲಿ ಟ್ರೆಂಡ್ಸ್ ಅಲ್ಲಿ ಅಂದ್ರೆ ನಾನು ಆಲ್ಮೋಸ್ಟ್ ಅಲ್ಲೇ ತಗೊಂಡಿರೋದಕ್ಕೆ ಮೆನ್ಷನ್ ಮಾಡ್ತಿದ್ದೀನಿ ಅಷ್ಟೇ. ಇಲ್ಲಿ ಏನಂದ್ರೆ ಸ್ಪ್ರಿಂಗ್ ಕಲೆಕ್ಷನ್ ಅಂತಾರೆ ಅಲ್ವಾ. ಸ್ಪ್ರಿಂಗ್ ಸೀಸನ್ ಅಲ್ಲಿ ಈ ಕಲರ್ಸ್ ಜಾಸ್ತಿ ವೇರ್ ಮಾಡ್ತೀವಿ. ಗ್ರೀನ್ಸ್, ವೈಟ್ಸ್, ಪಿಂಕ್ಸ್ ಅಂಡ್ ದೆನ್ ಸ್ಕೈ ಬ್ಲೂಸ್. ಬರೀ ಈ 4 ಕಲರ್ಸೇ ಜಾಸ್ತಿ ಅಲ್ಲಿ ಕಾಣಿಸ್ತಿತ್ತು. ಅಂಡ್ ದೆನ್ ಚಿಂಚು ಕಲರ್ಸ್ನು ಇದೆ. ಅವಳಿಗೆ ಪಿಂಕ್ಸ್ ಅಂದ್ರೆ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಇಲ್ಲಿ ಕಾಣಿಸ್ತಿರೋಂಥ ಎಲ್ಲಾ ಡ್ರೆಸ್ಸಸ್ನು ಚಿಂಚುನೇ ಪಿಕ್ ಮಾಡಿರೋದು. ಸೊ ಅದಕ್ಕೆ ಎಲ್ಲಾನು ಪಿಂಕ್ಸ್ ಅಲ್ಲೇ ಇದೆ. ಶಿ ಇಸ್ ಲೈಕ್ ಮಾಮ್ಸ್ ಗರ್ಲ್. ಅಮ್ಮ ಹಂಗೆ. ಸೊ ಎಸ್ ಆಬ್ವಿಯಸ್ಲಿ ಬೇರೆ ಎಲ್ಲ ಕೆಲಸನೂ ಅಂದ್ರೆ ಬೇರೆ ಎಲ್ಲ ಪ್ಯಾಕಿಂಗ್ ಫಿನಿಶ್ ಆಗಿದೆ. ಒಂದು ಸ್ಮಾಲ್ ನಾವ್ ಎಷ್ಟೇ ಪ್ಯಾಕಿಂಗ್ ಎಷ್ಟೇ ಪ್ಲಾನ್ ಮಾಡಿದ್ರು ಕೆಲವೊಂದೆಲ್ಲ ಮಿಸ್ ಮಾಡ್ಕೊಳ್ತಾ ಇರ್ತೀವಿ ಅಲ್ಲಲ್ಲಿ. ಅಪಾರ್ಟ್ ಆಫ್ ದಿಸ್ ಇದೆಲ್ಲದಕ್ಕಿಂತ ಮುಂಚೆ ಇನ್ನೊಂದು ಕೆಲವೊಂದಾದ್ರೆ ಪ್ಯಾಕ್ ಮಾಡೋದಿದೆ. ಆಲ್ಮೋಸ್ಟ್ ಎಲ್ಲ ಆಗಿದೆ. ಇವಾಗ ನನ್ಗೆ ಪ್ಯಾಕ್ ಮಾಡ್ಬೇಕಾದ್ರೆ ಕೆಲವೊಂದು ನೆನಪಾಯ್ತು. ಏನು ಅಂದ್ರೆ ಕ್ಯಾಶುವಲ್ ವೇರ್ಸ್ ನನಗೆ ಎಲ್ಲಾನು ಕ್ಯಾಶುವಲ್ ವೇರ್ಸ್ ಇದೆ. ಚಿಂಚುಗೆ ಏನಂದ್ರೆ ಕೆಲವೊಂದು ಟಿ ಶರ್ಟ್ಸ್ ತುಂಬಾನೇ ಇದೆ. ಬಟ್ ಡೈಲಿ ವೇರ್ಗೆ ಅಂತ ಹೇಳಿ ಕೆಲವೊಂದು ಇರುತ್ತೆ ಅಲ್ವಾ. ಯೂಶುವಲಿ ನಾವು ನಾರ್ಮಲ್ ಆಗಿ ಮನೇಲಿ ಹಾಕೊಂಡು ಓಡಾಡೋ ಕ್ಲೋತ್ಸ್ ಕೆಲವೊಂದಿಲ್ಲ. ಸೊ ಒಂದು 5 ಟಿ ಶರ್ಟ್ ಒಂದು 5 ಶಾರ್ಟ್ಸ್ ಅದ್ರೊಳಗೆ ತಗೋಬೇಕು ಅಂದ್ರೆ. ಅದಾದ್ಮೇಲೆ ಇಲ್ಲಿ ನಂಗೆ ಸ್ವಲ್ಪ ವಾಯ್ಸ್ ಅಷ್ಟೊಂದು ಕ್ಲಾರಿಟಿ ಇರ್ಲಿಲ್ಲ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಈ ಪೌಚ್ ಬಂದ್ಬಿಟ್ಟು ನಂಗೆ ತೀರಾದಲ್ಲಿ ಕೊಟ್ರು. ಸೊ ನಂಗೆ ಟ್ರಾವೆಲ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಎಸ್ ಇಟ್ ಡಿಡ್ ಹೆಲ್ಪ್ ಮೀ. ಇಲ್ಲಿ ನಾನು ಸ್ವಲ್ಪ ಬ್ರಷಸ್ ಅದಾದ್ಮೇಲೆ ಕೆಲವೊಂದು ಹೇರ್ ಸಿರಮ್ ಆಗಿರ್ಬೋದು, ಫೇಸ್ ಸ್ಪ್ರೇಗೆ ಎಲ್ಲಾದ್ರೂ ಕ್ಯಾಪ್ಸ್ ಇರ್ಲಿಲ್ಲ. ಅದನ್ನೆಲ್ಲಾದ್ರೂ ಅದರಲ್ಲೇ ಹಾಕಿ ಪ್ಯಾಕ್ ಮಾಡ್ಕೊಂತಿದ್ದೀನಿ. ಅದಾದ್ಮೇಲೆ ಲಿಪ್ಸ್ಟಿಕ್ಸ್ ಎಲ್ಲಾದ್ರೂ ನಾನು ಕ್ಯಾಬಿನ್ ಬ್ಯಾಗ್ ಅಲ್ಲಿ ಇಟ್ಕೊಳ್ತಾ ಇದ್ದೀನಿ. ಅದು ಹೆಲ್ಪ್ ಆಗುತ್ತೆ ನಂಗೆ ಟ್ರಾವೆಲ್ ಮಾಡುವಾಗ ಅಂತ. ಇದು ಬಂದ್ಬಿಟ್ಟು ದಿ ಬಾಡಿ ಶಾಪ್ದು ಫೇಸ್ ವಾಶ್ ಮತ್ತೆ ಅಲೋವೆರಾ ಜೆಲ್. ಈ ಅಲೋವೆರಾ ಜೆಲ್ ಅಂತೂ ನನ್ನ ಫ್ರೆಂಡ್ ರೆಕಮೆಂಡ್ ಮಾಡಿತ್ತು. ಬಟ್ ಸಖತ್ತಾಗಿದೆ. ನನ್ನ ಪಿಂಪಲ್ಸ್ ಎಷ್ಟು ಬೇಗ ಕೂಲ್ ಡೌನ್ ಆಗಿದೆ ಗೊತ್ತಾ ಇದು ಅಪ್ಲೈಡ್ ಮಾಡಿದ್ಮೇಲೆ. ತುಂಬಾ ಬಜೆಟ್ ಫ್ರೆಂಡ್ಲಿ ಇದೆ. ನಿಮ್ಗೂ ಏನಾದ್ರು ಹೆವಿ ಪಿಂಪಲ್ಸ್ ಇದ್ರೆ ನೀವು ಟ್ರೈ ಮಾಡ್ಬೋದು. ಟ್ರೈ ವರ್ತಿ ಅಂತ ಹೇಳ್ತೀನಿ. ಅದಾದ್ಮೇಲೆ ಈ ಮಿಸ್ಟ್ ಇದು ಬಂದ್ಬಿಟ್ಟು ವಿಕ್ಟೋರಿಯಾ ಸೀಕ್ರೆಟ್ ಮಿಸ್ಟ್. ನಾನು ನೈಕಾದಲ್ಲಿ ಪರ್ಚೇಸ್ ಮಾಡಿದ್ದು. ಬಿಕಾಸ್ 1 ವೀಕ್ ಹಿಂದೆ ಸ್ವಲ್ಪ ಏನೋ ಸೇಲ್ಸ್ ಹಾಗೆ ನಡೀತಿತ್ತು. ಅದಾದ್ಮೇಲೆ ನಂದು ಕೆಲವೊಂದು ಕೂಪನ್ಸ್ ಇತ್ತು ಅಂತ ಪರ್ಚೇಸ್ ಮಾಡಿದೆ. ಫ್ರೇಗ್ರೆನ್ಸ್ ತುಂಬಾ ಅಂದ್ರೆ ತುಂಬಾ ಮೈಲ್ಡ್ ಆಗಿದೆ. ಅದಾದ್ಮೇಲೆ ಫ್ರೀಕ್ವೆಂಟ್ ಆಗಿ ಅಂದ್ರೆ ಅವಾಗ ನಾನು ಮಿಸ್ಟ್ ನ ಸ್ಪ್ರೇ ಮಾಡ್ಕೊಂತಾ ಇರ್ಬೇಕಾಗುತ್ತೆ. ಅಷ್ಟು ಲಾಂಗ್ ಲಾಸ್ಟಿಂಗ್ ಆದ್ರೆ ಇಲ್ಲ. ಸೊ ಇಟ್ಸ್ ಅ ಓಕೆ ಪ್ರಾಡಕ್ಟ್. ಅಂಡ್ ದೆನ್ ಈ ತರ ಬ್ರೇಸ್ಲೆಟ್ಸ್ ಗೈಡ್ಸ್. ನನಗೆ ಗೋಲ್ಡ್ ಕಲರ್ ಬ್ರೇಸ್ಲೆಟ್ಸ್ ಅಂದ್ರೆ ಸಖತ್ ಇಷ್ಟ ಆಗುತ್ತೆ. ಬಿಕಾಸ್ ಇಟ್ ಗೋಸ್ ವೆಲ್ ವಿತ್ ಎವ್ರಿಥಿಂಗ್. ನಾಟ್ ಜಸ್ಟ್ ಒನ್ ಥಿಂಗ್. ಇಟ್ ವಿಲ್ ಗೋ ಲೈಕ್ ಏನಂತಾರೆ ವೆಸ್ಟರ್ನ್ ಆಗಿರ್ಬೋದು, ಇಂಡಿಯನ್ ಆಗಿರ್ಬೋದು, ಯಾವ ಡ್ರೆಸ್ಸಸ್ಗಾದ್ರೂ ಅಥವಾ ಯಾವ ಸ್ಟೈಲ್ಗಾದ್ರೂ ಸಖತ್ತಾಗಿ ಸೆಟ್ ಆಗುತ್ತೆ. ಸೊ ಅದೊಂದು ಸ್ವಲ್ಪ ಪರ್ಚೇಸ್ ಮಾಡಿದ್ದೆ. ಅದಾದ್ಮೇಲೆ ಮ್ಯಾಕ್ಸ್ ಅಲ್ಲಿ ಕೆಲವೊಂದು ಇಯರಿಂಗ್ಸ್ ಆದ್ರೆ ಆಫರ್ ಇತ್ತು. ಅದನ್ನು ಪರ್ಚೇಸ್ ಮಾಡಿದ್ದೆ. ನೀವು ಆಲ್ರೆಡಿ ನೋಡ್ಬೋದು ನಾನು ಆಲ್ಮೋಸ್ಟ್ ಯೂಸ್ ಮಾಡ್ಬಿಟ್ಟಿದ್ದೀನಿ ಇಲ್ಲಿ. ಅಂಡ್ ದೆನ್ ಕೆಲವೊಂದು ಸ್ಟೇಟ್ಮೆಂಟ್ ಜ್ಯುವೆಲ್ರಿ ಲೈಕ್ ನೆಕ್ ಪೀಸಸ್ ಇರುತ್ತಲ್ಲ ತುಂಬಾ ಡೆಲಿಕೇಟೆಡ್ ನೆಕ್ ಪೀಸಸ್ ಆ ತರದ್ದು ಕೆಲವೊಂದಾದ್ರೆ ಪರ್ಚೇಸ್ ಮಾಡಿದೆ. ಅಂಡ್ ದೆನ್ ಕೆಲವೊಂದು ರಿಂಗ್ಸ್ ಬಂದ್ಬಿಟ್ಟು ವೆಸ್ಟ್ ಸೈಡ್ ಅಲ್ಲೇ ತಗೊಂಡೆ. ಬಿಕಾಸ್ ಅಲ್ಲೇ ನನಗೆ ಡ್ರೆಸ್ಗೆ ಮ್ಯಾಚ್ ಆಗುವಂಥದ್ದು ಕೆಲವೊಂದಿತ್ತು. ಸೊ ಆ ತರದೆಲ್ಲ ಅಲ್ಲಿ ಪರ್ಚೇಸ್ ಮಾಡಿದೆ.
ನೋಡ್ತೀನಿ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ವೇರ್ ಮಾಡಿದಾಗ ಕೊಡೋದಕ್ಕೆ. ಮೇ ಬಿ ನಿಮ್ಮಲ್ಲಿ ಯಾರಿಗಾದ್ರೂ ಇಷ್ಟ ಆಗ್ಬೋದು ನನ್ನ ಸ್ಟೈಲ್. ಆಬ್ವಿಯಸ್ಲಿ ನಾವು ಪ್ಯಾಕಿಂಗ್ ವಿಡಿಯೋ ಮಾಡಬೇಕಾದ್ರೆ ತುಂಬಾನೇ ಟೈಮ್ ತಗೊಳುತ್ತೆ. ಪ್ರತಿಯೊಂದನ್ನು ನಾವು ನೆನ್ಪಿಟ್ಕೋಬೇಕು. ಪ್ರತಿಯೊಂದೂನು ನಾವು ಪ್ಯಾಕ್ ಮಾಡ್ಕೋಬೇಕು ಅಂದಾಗ, ನಾನು ಆಲ್ಮೋಸ್ಟ್ ಒಂದು 80% ಆದ್ರೆ ತೋರಿಸಿದೀನಿ. ಇನ್ನು ಎಲ್ಲೋ ಒಂದು 20% ಅಷ್ಟೇ ಬಿಟ್ಟಿದೀನಿ. ಆ 20% ಏನು ಅಂದ್ರೆ ಐ ವಿಲ್ ಕವರ್ ಇಟ್ ಇನ್ ಶಾರ್ಟ್ಸ್, ಅಥವಾ ನಾನು ಇನ್ನೇನು ತೋರ್ಸೋದಕ್ಕೆ ಹೋಗೋದಿಲ್ಲ. ಬಿಕಾಸ್ ಆಬ್ವಿಯಸ್ ಅಲ್ವಾ, ಅದು ಯಾರೇ ಆದ್ರೂ ಏನಾದ್ರು ಪ್ಯಾಕ್ ಮಾಡ್ತಿರ್ಬೇಕಾದ್ರೆ ನಾವು ಲಾಸ್ಟ್ ಮಿನಿಟ್ ಏನದು ಮನೆ ಬಿಡೋವರೆಗೂನು ಯಾವುದೋ ಒಂದು ನೆನಪಾಗ್ತಾನೆ ಇರುತ್ತೆ. ಅದ್ ಪ್ಯಾಕ್ ಮಾಡ್ಕೋಬೇಕು, ಇದ್ ಪ್ಯಾಕ್ ಮಾಡ್ಕೋಬೇಕು ಅಂತ. ಸೊ ಫಾರ್ ನೌ ಇಷ್ಟೇ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ. ಡೆಫಿನೆಟ್ ಆಗಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಮೇಕ್ ಶೂರ್ ಯು ಸಬ್ಸ್ಕ್ರೈಬ್. ಅದಾದ್ಮೇಲೆ ಬೆಲ್ ಐಕಾನ್ ಆಲ್ ಅಲ್ಲಿ ಇಟ್ಕೊಳ್ಳಿ, ಸೊ ದಟ್ ನನ್ನ ಯಾವುದೇ ವಿಡಿಯೋಸನ್ನು ಮಿಸ್ ಆಗೋದಿಲ್ಲ. ಒಂದು ನ್ಯೂ ಯೂಟ್ಯೂಬರ್ ಆಗಿ ಐ ವಾಸ್ ಗಿವಿಂಗ್ ಮೈ ಬೆಸ್ಟ್. ಸೊ ಐ ಹೋಪ್ ನೀವು ಸಹ ನಂಗೆ ಸ್ವಲ್ಪ ಸಪೋರ್ಟ್ ಮಾಡ್ತೀರಾ ಅಂತ. ಆಬ್ವಿಯಸ್ಲಿ ನೀವು ನಂಗೆ ತುಂಬಾನೇ ಸಪೋರ್ಟ್ ಮಾಡ್ತಿದ್ದೀರಾ. ಐ ವಾಸ್ ಗೆಟಿಂಗ್ ಗುಡ್ ವ್ಯೂಸ್, ಗುಡ್ ಸಬ್ಸ್ಕ್ರೈಬರ್ಸ್. ಸೊ ಎಸ್, ಲೆಟ್ಸ್ ಕೀಪ್ ಗೋಯಿಂಗ್.